Today, in this video, we are discussing about different types of database users. ಯಾರ್ಯಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸ್ ಯೂಸರ್ಸ್ ಇದ್ದಾರೆ ಅಂದರೆ ಡೇಟಾಬೇಸ್ನ ಯಾವ್ಯಾವ ಕೈಂಡ್ ಆಫ್ ಯೂಸರ್ಸ್ ಯೂಸ್ ಮಾಡ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಡೇಟಾಬೇಸ್ ಯೂಸರ್ಸ್ ಆರ್ ಕ್ಯಾಟಗರೈಸ್ಡ್ ಬೇಸ್ಡ್ ಅಪಾನ್ ದೇರ್ ಇಂಟ್ರಾಕ್ಷನ್ ವಿತ್ ದ ಡೇಟಾಬೇಸ್. ಯಾವ ಥರ ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೋ ಬೇಸ್ಡ್ ಆನ್ ದಟ್ ದ ಡೇಟಾಬೇಸ್ users are categorized. There are 7 types of database users in DBMS. So in that, first one is database administrator. The database administrator actually is a person who defines the schema and also controls the 3 levels of database. The database administrator will then create new account ID and password for the user, and also he is responsible for providing security to the database and allows only the authorized users to the or access or modify the database. And also DBA monitors the recovery and backup and provide the technical support, and DBA has a DBA account in the DBMS which is called super user account. And also DBA repairs damage caused due to hardware or software failures. ಸೊ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರು ಏನೇನಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅಂತ. ಸೊ ಈಸ್ ದ ಮೀನ್ ರೂಟ್ ಕಾಸ್ ಫಾರ್ ಮೇಂಟೈನಿಂಗ್ ದ ಡೇಟಾಬೇಸ್. ಆ್ಯಕ್ಚುಲಿ ಇಲ್ಲಿ ಅವನೇನು ಮಾಡ್ತಾನೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಸ್ಕೀಮಾ ಅಂತಂದರೆ ಒಂದು ಡೇಟಾಬೇಸ್ ಸ್ಟ್ರಕ್ಚರ್ನ ಡಿಫೈನ್ ಮಾಡಬೇಕಾದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ನ ಎಂಪ್ಲಾಯಿ ಟೇಬಲ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಎಂಪ್ಲಾಯಿ ಟೇಬಲ್ನ ಏನಾದರೂ ಡಿಫೈನ್ ಮಾಡಬೇಕಂದ್ರೆ ಒಂದು ಸ್ಕೀಮ್ ಅದಕ್ಕೆ ಸ್ಟ್ರಕ್ಚರ್ನ ಡಿಫೈನ್ ಮಾಡಬೇಕಂದ್ರೆ ಹೆಲ್ಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ನೇಮ್ ಆ್ಯಂಡ್ ದ ಸ್ಯಾಲ್ರಿ ಅಂತ ಇಟ್ಕೊಳ್ಳಿ. ಮತ್ತು ಸ್ಕೀಮಾ ಡಿಫೈನ್ ಮಾಡೋಕ್ಕೆ ಮತ್ತು ಅದು ನಾವು ಡಿಫೈನ್ ಮಾಡಿರೋವಂಥ ಈ ಕಾನ್ಸೆಪ್ಚುಯಲ್ ಮಾಡಲ್ ಎಂಪ್ಲಾಯಿ ಟೇಬಲ್ಲು ಫಿಸಿಕಲ್ ಸ್ಟೋರೇಜಲ್ಲಿ ಹಿಂಗೆ ಸೇವ್ ಆಗುತ್ತೆ, ಆಯಿತಾ. ಸೊ ದಟ್ ಈಸ್ ಇಂಟರ್ನಲ್ ಸ್ಕೀಮಾ ಅಂತ ಕರಿತೀವಿ. ಮತ್ತು ಕಾನ್ಸೆಪ್ಟ್ ನೋಡೋಕ್ಕೆ ಯಾವ ಥರ ಕಾಣುತ್ತೆ, ಒಂದು ಟೇಬಲ್ ಸ್ಟ್ರಕ್ಚರಲ್ಲಿ ಕಾಣುತ್ತೆ. ಆ್ಯಕ್ಚುಲಿ ಇದು ಸೇವ್ ಆಗೋದು ಫಿಸಿಕಲ್ ಸ್ಟೋರೇಜಲ್ಲಿ ಇಷ್ಟು ಮೆಮೊರೀಸ್ ಇರುತ್ತೆ, ಇಂಥ ಕಡೆ ಬೈನರಿ ಫಾರ್ಮ್ಯಾಟಲ್ಲಿ ಸೇವ್ ಆಗಿರುತ್ತೆ. ವಿ ಆರ್ ನಾಟ್ ಏಬಲ್ ಟು ರೀಡ್ ಆಲ್ ದೋಸ್ ಥಿಂಗ್ಸ್. ಅದನ್ನು ಕೂಡ ಮೇಂಟೈನ್ ಮಾಡ್ತಾನೆ. ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ಕಾನ್ಸೆಪ್ಚುಯಲ್ ಮಾಡೆಲ್ ಆ್ಯಂಡ್ ದ ವ್ಯೂ ಲೆವೆಲ್ ಮಾಡೆಲ್ ಆಲ್ಸೋ. ಆ್ಯಂಡ್ ಆಲ್ಸೋ ಈ ಕ್ರಿಯೇಟ್ಸ್ ದ ನ್ಯೂ ಅಕೌಂಟ್ ಐ ಡಿ. ಈಗ ನೀವೇನಾದರೂ ನೀವು ಹೊಸ ಪ್ರಾಜೆಕ್ಟ್ ಮಾಡಬೇಕಂದ್ರೆ ನಿಮ್ಮದೇ ಆದಂಥ ಒಂದು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಸೊ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ಪರ್ಮಿಷನ್ ಟು ಕ್ರಿಯೇಟ್ ದ ನ್ಯೂ ಅಕೌಂಟ್ ಆಲ್ಸೋ ಆ್ಯಂಡ್ ಪ್ರೊವೈಡಿಂಗ್ ದ ಸೆಕ್ಯೂರಿಟಿ. ಎಂಟೈರ್ ಡೇಟಾಬೇಸ್ನ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಿರ್ತಾನೆ. ಮತ್ತು ಏನಾದರೂ ಪವರ್ ಫೇಲ್ಯೂರ್ಸ್ ಆಯಿತು ಅಂದರೆ ಆಟೋಮೆಟಿಕಲಿ ಏನು ಮಾಡ್ತಾನೆ, ಬ್ಯಾಕಪ್ ಆ್ಯಂಡ್ ರಿಕವರಿ ಕೂಡ ತೊಗೊತಾನೆ. ಬ್ಯಾಕಪ್ ಸಡನ್ ಪವರ್ ಫೇಲ್ಯೂರ್ ಆಯಿತು, ಸೊ ಆಟೋಮೆಟಿಕ್ಕಾಗಿ ಬ್ಯಾಕಪ್ ಮಾಡ್ತಾನೆ. ಅದೇ ಥರ ಪವರ್ ಬಂದಮೇಲೆ ಮತ್ತೆ ರಿಕವರ್ ಮಾಡ್ಕೊತಾನೆ. ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬ್ಯಾಕಪ್ ಆ್ಯಂಡ್ ರಿಕವರಿ. ಆ್ಯಂಡ್ ಆಲ್ಸೋ ಈ ಏನಾದರೂ ಡ್ಯಾಮೇಜ್ ಆಯಿತು ಹಾರ್ಡ್ವೇರ್ಗೆ ಅಥವಾ ಸಾಫ್ಟ್ವೇರ್ ಕ್ರ್ಯಾಶಸ್ ಅಥವಾ ಫೇಲ್ಯೂರ್ಸ್ ಆಯಿತು ಅಂದರೆ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಆಲ್ ದೋಸ್ ಥಿಂಗ್ಸ್, ಅಂದರೆ ರಿಪೇರ್ ಮಾಡೋದಕ್ಕೆ ಎಲ್ಲನೂ DBA is the root cause. So these are the responsibilities of the database administrator. Then next is database designers. ಇಲ್ಲಿ database designer ಏನು ಮಾಡ್ತಾನೆ ಅಂದರೆ, actually database designer is the designer who designed the structure of the database, which includes tables, indexes, views, constraints, triggers, stored procedure, etc. He controls the entire data, and it must be stored and how the data items to be related. Say for example, database designer main concept ಒಂದು main goal ಏನಂತಂದ್ರೆ, he designs the structure of the database. Say for example, ಈಗ ಎಂಪ್ಲಾಯಿ ಟೇಬಲ್ ಅಲ್ಲಿ ಎಷ್ಟು ಕಾಲಮ್ಸ್ ಇರಬೇಕು, ಏನೇನು ಇನ್ಫಾರ್ಮೇಶನ್ ಇರಬೇಕು, ಅದೇ ಥರ ಏನೇನು ಈಗ ಫಾರ್ ಎಕ್ಸಾಂಪಲ್ ನಾವು ಮನೆ ಕಟ್ಟಬೇಕಂದ್ರೆ ನಾವೇನು ಮಾಡ್ತೀವಿ, ಡಿಸೈನ್ ಮಾಡಿಸ್ತೀವಿ, ಒಂದು ಮಾಡೆಲ್ ಮಾಡಿಸ್ಬಿಟ್ಟು ಏನು ಮಾಡ್ತೀವಿ, ಡಿಸೈನ್ ಮಾಡಿಸ್ತೀವಿ. ಅದರಲ್ಲಿ ನಿಮಗೆ ಗೊತ್ತಿರುತ್ತೆ ಒಂದು ಕಿಚನ್ ಸೈಜ್ ಹೆಂಗಿರಬೇಕು ಅಥವಾ
ಅದು ಯಾವ ಲೊಕೇಶನಲ್ಲಿ ಬರಬೇಕು, ಅಥವಾ ಒಂದು ಬೆಡ್ರೂಮ್ ಸೈಜ್ ಎಷ್ಟಿರಬೇಕು, ಅದು ಯಾವ ಲೊಕೇಶನಲ್ಲಿ ಇರಬೇಕು, ಎಂಟೈರ್ ಥಿಂಗ್ ನಾವೇನು ಮಾಡ್ತೀವಿ, ಅಥವಾ ಒಂದು ಕಾಮನ್ ಹಾಲ್ ಹಿಂಗಿರಬೇಕು, ಅದೆಲ್ಲಿರಬೇಕು, ಅದ್ರದ್ದು ಡೈಮೆನ್ಷನ್ ಎಷ್ಟು, ಎಂಟೈರ್ ಥಿಂಗ್ ಏನು ಮಾಡ್ತೀವಿ ನಾವು ಡಿಸೈನ್ ಮಾಡಿಸ್ತೀವಿ. ಫ್ರಮ್ ದಟ್ ಪಿಕ್ಚೋರಿಯಲ್ representation, easily we can analyze the model. ಸೊ ಈ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ನಾವೇನು ಮಾಡ್ತೀವಿ ಅದನ್ನು ಡಿಸೈನ್ ಅಂತ ಕರಿತೀವಿ. ವಿತೌಟ್ ಡಿಸೈನಿಂಗ್ ವಿ ಆರ್ ನಾಟ್ ಅಟ್ ಆಲ್ ಕನ್ಸ್ಟ್ರಕ್ಟಿಂಗ್ ದ ಹೌಸ್ ಡೈರೆಕ್ಟ್ಲಿ. ಸಿಮಿಲರ್ಲಿ ಇನ್ ಡೇಟಾಬೇಸ್ ಆಲ್ಸೋ, ಬಿಫೋರ್ ಕೋಡಿಂಗ್ ಅಥವಾ ಏನಾದರೂ ಒಂದು ಪ್ರೋಗ್ರಾಮ್ ಬರೆಯೋಕ್ಕೆ ಮುಂಚೆ ಅಥವಾ ಒಂದು ಸ್ಟ್ರಕ್ಚರ್ನ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕೋಸ್ಕರ ಮುಂಚೆ ಏನು ಮಾಡ್ತೀವಿ, ವಿ ಆರ್ ಡಿಸೈನಿಂಗ್ ದ ಡೇಟಾಬೇಸ್. ಡಿಸೈನಿಂಗ್ ಈಸ್ ನಥಿಂಗ್ ಬಟ್ ವಾಟ್ ಆರ್ ದ ಕಾಲಮ್ಸ್ ಇಟ್ ಶುಡ್ ಹ್ಯಾವ್. ಎಂಪ್ಲಾಯಿ ಟೇಬಲ್ ಅಂದರೆ ವಾಟ್ ಆರ್ ದ ಡಿಫ್ರೆಂಟ್ ಕಾಲಮ್ಸ್ ಇಟ್ ಈಸ್ ಹ್ಯಾವಿಂಗ್. ಸೊ ಅದರದ್ದು ಡೇಟಾ ಟೈಪ್ ಏನು, ಸೈಜ್ ಏನು, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡಿಸೈನ್ಡ್ ಬೈ ದ ಡೇಟಾಬೇಸ್ ಡಿಸೈನರ್ಸ್. ನೆಕ್ಸ್ಟು ಆಕ್ಟರ್ಸ್ ಆನ್ ದ ಸೀನ್ ಮತ್ತು ಆಕ್ಟರ್ಸ್ ಬಿಹೈಂಡ್ ದ ಸೀನ್ ಅಂತ ಕರಿತೀವಿ. ಸೊ ಆಕ್ಟರ್ಸ್ ಆನ್ ದ ಸೀನ್ ಅಂತ ಯಾರನ್ನ ಕರಿತೀವಿ ನಾವು ಯೂಶಲಿ ಅಂದರೆ ಯಾರ್ಯಾರು ಡೈರೆಕ್ಟಾಗಿ ರೆಸ್ಪಾನ್ಸಿಬಲ್ ಆಗಿರ್ತಾರೋ ಅಂಥವ್ರನ್ನೆಲ್ಲ ನಾವೇನಂತ ಕರಿತೀವಿ, ಆಕ್ಟರ್ಸ್ ಆನ್ ದ ಸ್ಕ್ರೀನ್. ಅಂದರೆ ಯಾರ್ಯಾರು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ಯೂಸ್ ಮಾಡ್ಕೋತಿರ್ತಾರೋ, ಯಾರ್ಯಾರು ಡೇಟಾಬೇಸ್ ಯೂಸ್ ಮಾಡ್ಕೊತಾರೋ ಅಂಥವರೆಲ್ಲ ಆಕ್ಟರ್ಸ್ ಆನ್ ದ ಸೀನ್ ಅಂತ ಕರಿತೀವಿ. ಮತ್ತು ಆಕ್ಟರ್ಸ್ ಬಿಹೈಂಡ್ ದ ಸೀನ್ ಅಂದರೆ who are responsible for designing and developing the database. ಸಿ ಫಾರ್ ಎಕ್ಸಾಂಪಲ್, ನೀವು ಒಂದು ಫಿಲ್ಮ್ ಥಿಯೇಟರ್ ಅಂತಲೇ ತೊಗೊಂಡ್ರೆ, ಒಂದು ಫಿಲ್ಮಲ್ಲಿ ತೊಗೊಂಡ್ರೆ ಆ್ಯಕ್ಟರ್ಸ್ ಆನ್ ದ ಸ್ಕ್ರೀನ್, ಒಂದು ಹೀರೋಯಿನ್ ಇರ್ಬೋದು, ವಿಲನ್ ಇರ್ಬೋದು, ಅವ್ರನ್ನೆಲ್ಲ ಆ್ಯಕ್ಟರ್ಸ್ ಆನ್ ದ ಸ್ಕ್ರೀನ್ ಕರಿತೀವಿ. ಸೊ ಆ್ಯಕ್ಟರ್ಸ್ ಬಿಹೈಂಡ್ ದ ಸೀನಲ್ಲಿ ಎಷ್ಟೊಂದು ಜನ ಇರ್ತಾರೆ. ಅಂದರೆ ಸಿ ಫಾರ್ ಎಕ್ಸಾಂಪಲ್ ಮೇಕಪ್ ಮ್ಯಾನ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಎಲ್ಲರನ್ನೂ ನಾವೇನಂತ ಕರಿತೀವಿ, ಆ್ಯಕ್ಟರ್ಸ್ ಬಿಹೈಂಡ್ ದ ಸೀನ್ ಅಂತ ಕರಿತೀವಿ. ಅದೇ ಥರ ವಿಲ್ ಸಿ ಒನ್ ಬೈ ಒನ್ ಆಕ್ಟರ್ಸ್ ಆನ್ ದ ಸೀನ್. ಆಕ್ಟರ್ಸ್ ಆನ್ ದ ಸೀನಲ್ಲಿ ವಿ ಆರ್ ಗೋಯಿಂಗ್ ಫಾರ್ ಎಂಡ್ ಯೂಸರ್ಸ್. ಯಾರ್ಯಾರು ಡೇಟಾಬೇಸ್ನ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಈ ಎಂಡ್ ಯೂಸರ್ಸಲ್ಲಿ ಮೇನ್ಲಿ ಕನ್ಸಿಡರ್ಡ್ ಆಸ್ ಕ್ಯಾಶುವಲ್ ಎಂಡ್ ಯೂಸರ್ಸ್, ಪ್ಯಾರಾಮೆಟ್ರಿಕ್ ಎಂಡ್ ಯೂಸರ್ಸ್ ಆರ್ ನೇವ್ ಎಂಡ್ ಯೂಸರ್ಸ್, sophisticated end users and standalone end users. And then next is application programmers. We'll see who is casual end users. Casual end users are the unsophisticated end users. Okay, see here, they occasionally access the DB. Who occasionally access the DB ಅಂತಂದ್ರೆ, ಸಿ ಯಾವಾಗಲಾದ್ರೂ ಒಂದ್ಸಲಿ ಮಾತ್ರ ಡೇಟಾಬೇಸ್ನ ಆಕ್ಸೆಸ್ ಮಾಡ್ತಾ ಇರ್ತಾರೆ. But each time when they access the database, they require the new information. For example, ಮಿಡ್ಲ್ ಆರ್ ಹೈಯರ್ ಲೆವೆಲ್ ಮ್ಯಾನೇಜರ್ ಅಂತ ಹೇಳ್ಬೋದು. ಈ ಹೈಯರ್ ಲೆವೆಲ್ ಮ್ಯಾನೇಜರ್ಸ್ ಅಥವಾ ಏನು ಮಾಡ್ತಾರೆ ಅಂದರೆ, ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಅವರು ಬೇಕಾಗಿರೋ ಇನ್ಫಾರ್ಮೇಷನ್ ಮಾತ್ರ ಒಂದ್ಸಲಿ ಆಕ್ಸೆಸ್ ಮಾಡಿಬಿಟ್ಟು ಡೇಟಾಬೇಸಿಂದ ತಗೋತಾರೆ. ಸಿ ಫಾರ್ ಎಕ್ಸಾಂಪಲ್, ಬ್ಯಾಲೆನ್ಸ್ ಶೀಟ್ ನೋಡಬೇಕಾಗಿರುತ್ತೆ ಮಂತ್ಲಿ ಒನ್ಸ್ ಅಂತಿರ್ಬೋದು, ಅಥವಾ ಸೇಲ್ಸ್ ಪ್ರೋಗ್ರೆಸ್ ನೋಡಬೇಕಾಗಿರುತ್ತೆ ವೀಕ್ಲಿ ಒನ್ಸ್ ಆಗಿರ್ಬೋದು, ಅಥವಾ ಪರ್ಚೇಸ್ ಏನೇನು ಮಾಡಿದ್ದಾರೆ ರಾ ಮೆಟೀರಿಯಲ್ ಅಂತ ಚೆಕ್ ಮಾಡ್ಬೋದಾಗುತ್ತೆ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್. ಈ ಥರ ಅಕೇಶನಲ್ ಆಗಿ ಆಕ್ಸೆಸ್ ಮಾಡೋರನ್ನ ನಾವೇನಂತ ಕರಿತೀವಿ, ಕ್ಯಾಶುವಲ್ ಎಂಡ್ ಯೂಸರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಬಂದು ಹೈ ಲೆವೆಲ್ ಮ್ಯಾನೇಜರ್ಸ್ ಅಂತ ನಾವು ಕರಿಬೋದು. ಸೊ ನೆಕ್ಸ್ಟ್ ಈಸ್ ನೇವ್ ಆರ್ ಪ್ಯಾರಾಮೆಟ್ರಿಕ್ ಯೂಸರ್ಸ್. ನೇವ್ ಆರ್ ಪ್ಯಾರಾಮೆಟ್ರಿಕ್ ಯೂಸರ್ಸ್ ಅಲ್ಲಿ ಏನಾಗುತ್ತೆ ಅಂದರೆ, those are unsophisticated users because who don't have any DBMS knowledge, but they frequently use the database applications in their daily life to get the desired results. For example, ಒಂದು ಹೇಳ್ಬೇಕಂದ್ರೆ, ಇವಾಗ ರೈಲ್ವೆ ಟಿಕೆಟ್ ಬುಕ್ಕಿಂಗ್, ಯು ಕನ್ಸಿಡರ್ ರೈಲ್ವೆ ಟಿಕೆಟ್ ಬುಕ್ಕಿಂಗ್, ಯೂಸರ್ಸ್ ಆರ್ ನೇವ್ ಯೂಸರ್ಸ್. ಕ್ಲರ್ಕ್ಸ್ ಇನ್ ಎನಿ ಬ್ಯಾಂಕ್ ಆಗಿರ್ಬೋದು, because a name user, they don't have any DBMS knowledge, but they still use the database and perform their given task. ಇಲ್ಲಿ ಪ್ಯಾರಾಮೆಟ್ರಿಕ್ ಯೂಸರ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರ್ಬೋದು, ಅವ್ರಿಗೆ DBMS ನಾಲೆಡ್ಜ್ ಏನೂ ಇರಲ್ಲ, ಬಟ್ ಓನ್ಲಿ ದೇ ವಿಲ್ ಆಕ್ಸೆಸ್ ದ DBMS ಫ್ರೀಕ್ವೆಂಟ್ಲಿ. ಈಗ ಸೇ ಫಾರ್ ಎಕ್ಸಾಂಪಲ್ ಕ್ಲರ್ಕ್ಸ್ ಇರ್ತಾರೆ, ಕ್ಲರ್ಕ್ಸ್ ಏನು ಮಾಡ್ತಾರೆ, ಅವ್ರಿಗೆ ಡೇಟಾಬೇಸ್ ಸಾಫ್ಟ್ವೇರ್ ನಾಲೆಡ್ಜ್ ಏನೂ ಇರಲ್ಲ, ಬಟ್ ದೇ ವಿಲ್ ಆಕ್ಸೆಸ್ ದ ಡೇಟಾಬೇಸ್ ಫ್ರೀಕ್ವೆಂಟ್ಲಿ. ಅಂದರೆ ಜಸ್ಟ್ ಏನಾದರೂ ಈಗ ಒಂದು ಹಾಸ್ಪಿಟಲ್ಗೆ ಹೋದರೆ ಏನಾದರೂ ನಿಮಗೆ ಅಪ್ಲಿಕೇಶನ್ ಫಿಲಪ್ ಮಾಡಿಸ್ಕೋತಾರೆ ಪೇಷಂಟ್ಸ್ದು. ಏನೇನು ಡೀಟೇಲ್ಸ್ ಕೊಡ್ತೀರಾ, ನೀವು ಪೇಷಂಟ್ ನೇಮ್ ಏನು, ಅವ್ರ ಏಜ್ ಏನು,
ಎಲ್ಲ ಕೊಡ್ತೀರಾ, ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಂತ. ಸೊ ದೋಸ್ ಆರ್ ದ ಕ್ಲರ್ಕ್ಸ್ ಆಕ್ಚುಲಿ. ಅವ್ರು ಏನ್ ಮಾಡ್ತಾರೆ, ನೀವು ಕೊಟ್ಟಿರುವಂತ ಡೇಟಾ ತಗೊಂಡು ಜಸ್ಟ್ ದೇ ಆರ್ ಗೋಯಿಂಗ್ ಟು ಸೇವ್ ದೋಸ್ ಡೇಟಾ ಇನ್ಸೈಡ್ ದ ಡೇಟಾಬೇಸ್. Those kind of database users are called parametric or naive users. Those are unsophisticated users. They don't have any DBMS knowledge. Next is sophisticated users. Sophisticated users andre yaru? Those are engineers, scientists, business analysts who are familiar with the database actually. They can develop their own database application according to their requirements. They don't write the program code but they interact database by writing SQL queries directly through the query processor. So ಇಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ ಯಾರು ಈ ಸೊಫಿಸ್ಟಿಕೇಟೆಡ್ ಯೂಸರ್ಸ್ ಅಂದ್ರೆ, ದೇ ಆರ್ ದ ಇಂಜಿನಿಯರ್ಸ್ ಆರ್ ದ ಸೈಂಟಿಸ್ಟ್. ಸೊ they know everything about the database, so they can directly write their queries. ಈಗ ಏನಾದರೂ ಒಂದು ಎಂಪ್ಲಾಯಿ ಟೇಬಲ್ ಇಂದ ಎಂಪ್ಲಾಯಿ ಇನ್ಫಾರ್ಮೇಶನ್ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ದೇ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಸೆಲೆಕ್ಟ್ ಸ್ಟೇಟ್ಮೆಂಟ್ ಬೈ ಸೆಲೆಕ್ಟಿಂಗ್ ಸಮ್ ಫ್ಯೂ ಕಾಲಮ್ಸ್. ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇರುತ್ತೋ ಅಂತ ಕಾಲಮ್ಸ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ದೇ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಕ್ವರೀಸ್ ಟು ಆಕ್ಸೆಸ್ ದ ಇನ್ಫಾರ್ಮೇಶನ್ ಫ್ರಮ್ ದ ಡೇಟಾಬೇಸ್. ಸೊ ನಿಮ್ಮ ಮೈಂಡಲ್ಲಿ ಏನಿರಬೇಕು, ಸೊಫಿಸ್ಟಿಕೇಟೆಡ್ ಯೂಸರ್ಸ್ ಆರ್ ನಥಿಂಗ್ ಬಟ್ ಇಂಜಿನಿಯರ್ಸ್ ಆರ್ ಸೈಂಟಿಸ್ಟ್ who are very much familiar with the database. Next is query processor. See, query processor andre yaru andre, see for example ಇಲ್ಲಿ ಏನಾಗುತ್ತೆ, ಯಾವುದಾದ್ರೂ ಒಂದು ಇನ್ಸ್ಟ್ರಕ್ಷನ್ಸ್ ದೊಡ್ಡ ಕ್ವೆರೀಸ್ ಕೊಟ್ಟಾಗ ಸೊ ಆ ಕ್ವೆರೀಸ್ನೆಲ್ಲಾನು ಸಿಂಪ್ಲಿಫೈ ಮಾಡಿಬಿಟ್ಟು ಅದನ್ನ ಏನು ಮಾಡ್ತಾರೆ, ಈಚ್ ಅಂಡ್ ಎವ್ರಿ ಸಬ್ ಕ್ವೆರಿ ಹ್ಯಾಸ್ ಟು ಬಿ executed. Next is software engineers. See, software engineers andre nimge gottirutte who writes the programs coding ella yaar ಮಾಡ್ತಾರೋ ಅಂತವನ್ನೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಅವರು ಒನ್ ಕೈಂಡ್ ಆಫ್ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್. ಸೊ ಅವ್ರಿಗೆ ಬ್ಯಾಕ್ ಎಂಡ್ ಪ್ರೋಗ್ರಾಮ್ಸ್ ಎಲ್ಲ ಗೊತ್ತಿರುತ್ತೆ. Who writes the code for the application programs. They are the computer professionals anta helbodu ನಾವು. And the programs could be written in programming languages such as Visual Basic, C, Fortran, COBOL, etc. All those persons are called as application programmers. Next is system analyst. System analyst is a user actually who analyze the requirements of the parametric end users. ಯಾವಾಗಲೂ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ನೆಲ್ಲ ಅನಲೈಸ್ ಮಾಡಿಬಿಟ್ಟು ದೇ ಚೆಕ್ ವೆದರ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಎಂಡ್ ಯೂಸರ್ಸ್ ಆರ್ ಸ್ಯಾಟಿಸ್ಫೈಡ್ ಆರ್ ನಾಟ್ ಅಂತ ಚೆಕ್ ಮಾಡ್ತಾರೆ. ಅಥವಾ ಅವ್ರಿಗೆ ಏನು ಫೆಸಿಲಿಟೀಸ್ ಇರುತ್ತೋ ಆ ರಿಕ್ವೈರ್ಮೆಂಟ್ಸ್ನೆಲ್ಲ ಅನಲೈಸ್ ಮಾಡಿ ಸಿಸ್ಟಮ್, ಒಂದು ಪ್ರಾಜೆಕ್ಟ್ ಅಂತ ತಗೊಂಡ್ರೆ ಹಿ ವಿಲ್ ಅನಲೈಸ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಅಗೇನ್ ವಾಟ್ ಎವರ್ ದ ರಿಕ್ವೈರ್ಮೆಂಟ್ಸ್ ದೇ ನೀಡ್ he try to fulfill all those requirements anta helbodu. So these are the different kinds of end users we can see. So database administrator anta nodidvi, his function is mainly maintaining all three levels of schema. That is internal schema andre how the data is stored inside the physical devices, ಯಾವ ಫಾರ್ಮ್ಯಾಟ್ ಅಲ್ಲಾದರೂ ಸೇವ್ ಆಗಿರ್ಬೋದು. ಮತ್ತೆ ಕಾನ್ಸೆಪ್ಚುವಲ್ ಇವಾಗ zeros and ones ಈಗ ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆದ್ರೆ ವಿ ಆರ್ ನಾಟ್ ಏಬಲ್ ಟು ಸಿ ದೋಸ್ ಥಿಂಗ್ಸ್, ಸೊ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್. ಅದಕ್ಕೆ ಏನು ಮಾಡ್ತೀವಿ, ಕಾನ್ಸೆಪ್ಚುವಲ್ ಸ್ಕೀಮಾ ಅಂದರೆ ಒಂದು ಮಾಡೆಲ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಎಂಪ್ಲಾಯಿ ಟೇಬಲ್ ಆ ಥರ ಇದನ್ನ ಏನಂತ ಕರಿತೀವಿ, ಒಂದು ಕಾನ್ಸೆಪ್ಚುವಲ್ ಸ್ಕೀಮಾ ಅಂತ ಕರಿತೀವಿ. ಮೇಂಟೈನಿಂಗ್ ಆಲ್ ದೋಸ್ ಸ್ಕೀಮಾ ಲೆವೆಲ್ಸ್, 3 ಲೆವೆಲ್ಸ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. And again we can also see the workers behind the scene. Actually ಆಗ್ಲೇ ಹೇಳ್ದಂಗೆ workers behind the scene ಅಂದ್ರೆ, see for example those are not directly involved in database design. Those persons are called as workers behind the scene. Here DBMS system designers and implementers ಅಂತ ಕರಿತೀವಿ. So the designers and implementers andre after completion of the project, the person who is responsible for bringing that project and installing inside the company, and that is nothing but the implementer. Those persons are called as implementers who implement the
completed project inside the company. And again tool developers andre, say for example ನಮ್ಗೆ ಏನಾದರೂ ಈಸಿ ಟಾಸ್ಕ್ ಆಗಬೇಕಂದ್ರೆ ಎಕ್ಸ್ಟ್ರಾ, ಸೇ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು. ಈಗ ನಾವು ಏನಾದರೂ ಒಂದು ಟೇಬಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯೂಶ್ವಲಿ ನಾವೇನು ಮಾಡ್ತೀವಿ, ಕ್ರಿಯೇಟ್ ಟೇಬಲ್ ನೇಮ್ ಅಂತ ಕೊಡ್ತೀವಿ, ಎಂಪ್ಲಾಯಿ ಅಂತ ಕೊಡ್ತೀವಿ, ಮತ್ತು ಅದ್ರದ್ದು ಏನೇನು ಸಿಂಟ್ಯಾಕ್ಸ್ ಇರುತ್ತೋ ಎಲ್ಲನೂ ಕೊಡ್ತೀವಿ. ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಅಂದರೆ ರೈಟಿಂಗ್ ಆಲ್ ದೀಸ್ ಕ್ವೆರೀಸ್ ಅಥವಾ ನಾಟ್ ಕ್ವೆರೀಸ್, ಆಲ್ ದೀಸ್ ಸ್ಟೇಟ್ಮೆಂಟ್ಸ್, ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ರೆಡಿಲಿ ಅವೈಲಬಲ್ ಥರ್ಡ್ ಪಾರ್ಟಿ ಟೂಲ್ಸ್ನ ತಗೊಬೋದು. ಈ ಟೂಲ್ಸ್ ತಗೊಳ್ಳೋದ್ರಿಂದ ಆಲ್ ದ ಸಿಂಟ್ಯಾಕ್ಸ್ ಇಸ್ ರೆಡಿಲಿ ಅವೈಲಬಲ್, ಎಲ್ಲ ಸಿಂಟ್ಯಾಕ್ಸ್ ಇರುತ್ತೆ. ಜಸ್ಟ್ ನಾವು ಟೇಬಲ್ ನೇಮ್ ಅಂತ ಕೇಳುತ್ತೆ, ವಿ ಹ್ಯಾವ್ ಟು ಎಂಟರ್ ದ ಟೇಬಲ್ ನೇಮ್ ಲೈಕ್ EMP, and the column name, say for example employee number, we have to enter. Readily we can easily select the data type, and again the size also we can easily select. Readily available packages are there for easy the things. So those kind of users are called as tool developers. And next is operators and maintenance person. ನಿಮಗೆ ಗೊತ್ತಿರುತ್ತೆ, ಆಫ್ಟರ್ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟ್, ಒನ್ಸ್ ಇನ್ಸ್ಟಾಲೇಷನ್ ಇಂಪ್ಲಿಮೆಂಟರ್ಸ್ ಇನ್ಸ್ಟಾಲ್ ಮಾಡಿದ್ಮೇಲೆ, ಇಂಪ್ಲಿಮೆಂಟೇಷನ್ ಆದಮೇಲೆ, ಸೊ ಕೊನೆಯಲ್ಲಿ ಏನು ಮಾಡ್ತೀವಿ, ಥ್ರೂಔಟ್ ದ ಇಯರ್ ವಿ ಹ್ಯಾವ್ ಟು ಮೇಂಟೈನ್ ದೋಸ್ ಪ್ರಾಜೆಕ್ಟ್ಸ್. ಬಿಕಾಸ್ ಏನಾದರೂ ಎರರ್ಸ್ ಬಂತು ಅಂತಂದರೆ ದೀಸ್ ಆರ್ ದ ಪರ್ಸನ್ಸ್ who come and solve those kind of errors. So those kind of users are called as maintenance persons. So today we learnt about many different types of end users. So I am finishing this chapter, session. Thank you.